ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. KKR ಮತ್ತು RCB ನಡುವಿನ ಪಂದ್ಯ ರದ್ದು. ಹೌದು, ಇಂಡೋ ಪಾಕ್ ಉದ್ವಿಗ್ನತೆಯ ಕಾರಣದಿಂದಾಗಿ ಸ್ಥಗಿತಗೊಂಡಿದ್ದ IPL ಪಂದ್ಯಗಳು ಇಂದು ಮತ್ತೆ ಪುನರಾರಂಭವಾಗಬೇಕಾಗಿತ್ತು. ಆದರೆ ರಾಜ್ಯದ ರಾಜಧಾನಿಯಲ್ಲಿ ವರುಣಾರ್ಭಟದ ಕಾರಣದಿಂದಾಗಿ ಇವತ್ತು KKR ಮತ್ತು RCB ಪಂದ್ಯ ರದ್ದಾಗಿದೆ. ಇವತ್ತಿನ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸಿಕೊಡುವುದೇನೆಂದ್ರೆ, RCB ಇವತ್ತಿನ ಪಂದ್ಯದಲ್ಲಿ ರದ್ದಾದ್ರೂ ಕೂಡ ಪ್ಲೇ ಆಫ್ಸ್ಗೆ ಕನ್ಫರ್ಮ್ ಆಗಿಲ್ಲ. ಒಂದು ಅಂಕ ಸಿಕ್ಕಿದೆ ನಿಜ, ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಕಾಯ್ದುಕೊಂಡಿದೆ ನಿಜ 17 ಅಂಕಗಳೊಂದಿಗೆ. ಆದ್ರೂ ಕೂಡ IPL ನ ಪ್ಲೇ ಆಫ್ಸ್ಗೆ ಇನ್ನು ಅಧಿಕೃತವಾಗಿ RCB ಎಂಟ್ರಿ ಕೊಟ್ಟಿಲ್ಲ. ಹಾಗಾದ್ರೆ ಇನ್ನು ಎಷ್ಟು ಪಂದ್ಯಗಳನ್ನ ಗೆಲ್ಲಬೇಕು? ಹಿಂದಿನ ಪಂದ್ಯಗಳ ಒಂದು ಲೆಕ್ಕಾಚಾರ ಅಂದ್ರೆ ಮುಂಬೈ, DC, GT ಇವುಗಳ ಲೆಕ್ಕಾಚಾರ ಹೇಗಿದೆ? ಇವತ್ತಿನ ಒಂದು ಪಂದ್ಯ ನಡೆದಿದ್ರೆ ಯಾವ ರೀತಿ ಇರ್ತಾ ಇತ್ತು RCB ಯ ಲೆಕ್ಕಾಚಾರ? ಮತ್ತು KKR ತಂಡ, ಬಹುಮುಖ್ಯವಾದ KKR ತಂಡ ಕೂಡ ಅಧಿಕೃತವಾಗಿ ಪ್ಲೇ ಆಫ್ ಸೀರೀಸ್ ನಿಂದ ಹೊರಬಿದ್ದಿದೆ. ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. IPL ನ ಇವತ್ತಿನ ಪಂದ್ಯ ಮತ್ತು ನೆಕ್ಸ್ಟ್ ಯಾವೆಲ್ಲ ಲೆಕ್ಕಾಚಾರ ಇರುತ್ತೆ IPL ಬಗ್ಗೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾವು ಮೊದಲೇ ಅನ್ಕೊಂಡಿದ್ವಿ ಮ್ಯಾಚ್ ಚೆನ್ನಾಗಿ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಇನ್ನಷ್ಟು ಅನಾಲಿಸಿಸ್ ಮಾಡ್ಲಿಕ್ಕೆ. ನಾವು ಕೂಡ ಸ್ಟೇಡಿಯಂ ಕಡೆ ಹೋಗಿದ್ದೆ, ಸುಮಾರು ಫ್ಯಾನ್ಸ್ ಅನ್ನ ಮಾತಾಡ್ಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ತುಂಬಾ ಜೋಶಲ್ಲೂ ಕೂಡ ಇದ್ರು RCB ಯ ಫ್ಯಾನ್ಸ್. ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ ಹೇಳಿದ ಮೊದಲ ಪಂದ್ಯ ಇದಾಗಿತ್ತು. ಹಾಗಾಗಿ ತುಂಬಾ ಜೋಶಲ್ಲಿ ಇದ್ರು RCB ಫ್ಯಾನ್ಸು. ತುಂಬಾ ನಿರಾಸೆಯಾಗಿ ಹೊರಗೆ ಹೋಗ್ತಾ ಇದ್ದಾರೆ ಸ್ಟೇಡಿಯಂ ಇಂದ. ಹೇಗಿತ್ತು ಅಂತ ಇವತ್ತು? ಡಿಸಪಾಯಿಂಟ್ ಆಯಿತು ಎಲ್ರಿಗೂ. ಸೊ ಎರಡು ಟೀಮ್ಸ್ ಕಲ್ದೆ ಈ ಮ್ಯಾಚ್ ನೋಡ್ಲಿಕ್ಕೆ ಬಂದಿದ್ದ ಅಭಿಮಾನಿಗಳಿಗೂ ಕೂಡ ತುಂಬ ನಿರಾಶೆ ಆಯಿತು. ಮತ್ತೊಂದು ಕಡೆ ಇನ್ನೊಂದು RCB ತಂಡ ಈ ಮ್ಯಾಚಲ್ಲಿ ಗೆದ್ದು ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆಯುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಇದಕ್ಕೆ ವರುಣ ದೇವ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. RCB ಈ ಒಂದು ಮ್ಯಾಚ್ ಒಂದು ಅಪಾಯಿಂಟೆಡ್ ಆಗಿ ಎರಡು ಟೀಮ್ಗೆ ಒಂದೊಂದು ಪಾಯಿಂಟ್ಸ್ ತೊಗೊಂಡಿದೆ. ಆದರೆ ಎಸ್ಪೆಷಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಈ ಮ್ಯಾಚ್ ಡೂ ಆರ್ ಡೈ ಆಗಿತ್ತು ಈ ಮ್ಯಾಚಲ್ಲಿ. ಸೊ ಈ ಮ್ಯಾಚ್ ಗೆದ್ದು ಒಂದು ಪ್ಲೇ ಆಫ್ಸ್ ಆಸೆಯನ್ನು ಜೀವಂತವಾಗಿ ಇರಿಸಿಕೊಳ್ಳಲಿಕ್ಕೆ ಇದನ್ನು ನೋಡ್ತಾ ಇತ್ತು KKR. ಆದರೆ ಇದಕ್ಕೆ ಮಳೆ ಅವಕಾಶ ಮಾಡಿಕೊಳ್ಳಿಲ್ಲ. ಈ ಮ್ಯಾಚಲ್ಲಿ 1 ಪಾಯಿಂಟ್ ತೊಗೊಂಡ್ರು ಕೂಡ KKR ತಂಡ ಟೂರ್ನಿಂದ ಅಧಿಕೃತ ಅಂದರೆ ಆಲ್ಮೋಸ್ಟ್ ಪ್ಲೇ ಆಫ್ಸ್ ಇಂದ ಎಲಿಮಿನೇಟ್ ಆಗಿದೆ. ಎಸ್ ಸರ್, ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ, ನಾನು ಸುಮಾರು ಜನರನ್ನು ಮಾತಾಡ್ಸ್ತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತು ಫುಲ್ ರೆಡ್ ಆಗಿರೋದಕ್ಕಿಂತಲೂ ಕೂಡ ಇವತ್ತು ವೈಟ್ ಜೆರ್ಸಿಯಲ್ಲಿ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಮಿಂಚ್ತಾ ಇತ್ತು. ಎಲ್ಲೋ ವಿರಾಟ್ ಕೊಹ್ಲಿ ಅವರಿಗೆ ಆ ಒಂದು ರೆಸ್ಪೆಕ್ಟ್ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು RCB ಫ್ಯಾನ್ಸ್ ಕೂಡ ತುಂಬಾ ಜೋಶಲ್ಲಿ ಬಂದಿದ್ರು. ನಿರಾಸೆಯಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಆ ಒಂದು ಪಂದ್ಯ ನಡೆದಿದ್ರೆ ವಿರಾಟ್ ಅವ್ರದ್ದು ಒಂದು ಚರಿಷ್ಮನ ಚೇಂಜ್ ಆಗಿರ್ತಿತ್ತ ಅಂತ, ಅವ್ರ ಆಟನೂ ಕೂಡ ಆಗಿರ್ಬೋದು, ಆ ಫ್ಯಾನ್ಸ್ ಅನ್ನ ಒಂದು ಜೋಶನ್ನ ಕಂಡು ಇನ್ನೂ ವಿರಾಟ್ ಆರ್ಭಟ ಇರ್ತಿತ್ತ ಅಂತ ಎಲ್ಲ ಅವ್ರಿಗೂ ಕೂಡ ಬೇಜಾರಾಗಿದೆ ಅನ್ಸುತ್ತೆ. ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ. ಯಾಕಂತಂದ್ರೆ ಇದು IPL ಅಂದ್ರೆ ಒಂದು ಕ್ರಿಕೆಟ್ ಹಿಸ್ಟ್ರಿನಲ್ಲೇ ಒಂದು IPL ಮ್ಯಾಚ್ ಅಲ್ಲಿ ಒಂದು ಟೆಸ್ಟ್ ಕ್ರಿಕೆಟ್ ವಿರುದ್ಧ ಹೇಳಿರೋ ಆಟಗಾರನಿಗೆ ಒಂದು ಗೌರವ ಸಲ್ಲಿಸಿರೋದಿದೆ ಮೊದಲು. ಸೊ ಇದೊಂದು ವಿಶೇಷ ಕ್ಷಣ ಅಂತ, ನಾವು ವಿಶೇಷವಾದ ಒಂದು ಪಂದ್ಯ ಅಂತಾನೂ ನಾವು ಇಲ್ಲಿ ಹೇಳ್ಬೋದಾಗಿತ್ತು. ಅಭಿಮಾನಿಗಳು ಕೂಡ ಅದೇ ಒಂದು ಕಾರಣದಿಂದಾಗಿ ಒಂದು ವೈಟ್ಸ್ ಹಾಕೊಂಡ್ ಬಂದಿದ್ರು, ವೈಟ್ ಜೆರ್ಸಿ ಹಾಕೊಂಡು ವಿರಾಟ್ ಕೊಹ್ಲಿಗೆ ಈ ಮ್ಯಾಚಲ್ಲಿ ಒಂದು ಗೌರವ ಸಲ್ಲಿಸಲಿಕ್ಕೆ ಎದುರು ನೋಡ್ತಾ ಇದ್ರು ಅಭಿಮಾನಿಗಳು. ಆದರೆ ಇದಕ್ಕೆ ಮಳೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಂದರೆ ನಾವು ಪ್ರತಿ ಸಲ ನಾವು RCB ಮ್ಯಾಚ್ ನೋಡಿದಾಗ ಬೆಂಗಳೂರು ಸ್ಟೇಡಿಯಮಲ್ಲಿ ಎಲ್ಲ ಒಂದು ರೆಡ್ ಜೆರ್ಸಿಯಲ್ಲಿ ಕಾಣಿಸ್ತಾ ಇದ್ರು, ಎಲ್ಲ RCB ಜೆರ್ಸಿಯಲ್ಲಿ ಅಂದರೆ ರೆಡ್ ಆಗಿ ಕಾಣಿಸ್ತಾ ಇತ್ತು ನಮ್ಗೆ ಎಲ್ಲ ಕಡೆನೂ. ಆದರೆ ಇವತ್ತಿನ ಮ್ಯಾಚಲ್ಲಿ ನಾವು ನೋಡೋ ಸ್ಟೇಡಿಯಂ ಕಡೆ ಒಂದು ಗ್ಯಾಲರಿಯಲ್ಲಿ ಕಣ್ಣಾಡಿಸ್ತಾ ನೋಡಿದಾಗ ಎಲ್ಲಾನು ವೈಟ್ ಜೆರ್ಸಿನಲ್ಲಿ ಎಲ್ಲರೂ ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿನೂ ಕೂಡ ಅವ್ರಿಗೂ ಒಂದು ಅಚ್ಚರಿ ಆಗಿತ್ತು, ಒಂದು ಅಭಿಮಾನಿಗಳು ಈ ಥರ ಒಂದು ರೆಸ್ಪೆಕ್ಟ್ ಕೊಡ್ತಾ ಒಂದು ಗೌರವ ಸಲ್ಲಿಸ್ತಾ ಇದ್ದಾರೆ ನನಗೆ ಈ ಮ್ಯಾಚಲ್ಲಿ ಅಂತ. ಬಟ್ ಮ್ಯಾಚ್ ನಡೆದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ವಿರಾಟ್ ಕೊಹ್ಲಿಗೆ ಒಂದು ಮೆಮೋರಿಯಲ್ ಮ್ಯಾಚ್ ಆಗ್ತಾ ಇತ್ತು ಇದೊಂದು IPL ಟೂರ್ನಮೆಂಟಲ್ಲಿ. ಬಟ್ ಇದಕ್ಕೆ ಮಳೆರಾಯ ಅವಕಾಶ ಮಾಡಿಕೊಡ್ಲಿಲ್ಲ. ನಿಜಕ್ಕೂ ಬೇಸರದ ಸಂಗತಿ ಅಂತ ಹೇಳ್ಬೋದು. ಎಸ್ ಸರ್, ಇನ್ನೊಂದು ನಾವು ಈಗ ಪ್ಲೇ ಆಫ್ಸ್ ಲೆಕ್ಕಾಚಾರ ಬಗ್ಗೆ ಮಾತಾಡೋದಾದ್ರೆ RCB 1 ಅಂಕದೊಂದಿಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಕೂತಿದೆ. ಆದ್ರೂ ಕೂಡ ಇನ್ನು ಅಧಿಕೃತವಾಗಿ RCB ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿಲ್ಲ. ಹಾಗಾದ್ರೆ ಇನ್ನು RCB ಎಷ್ಟು ಗೆಲ್ಲಬೇಕು ಮತ್ತು ಬೇರೆ ತಂಡಗಳ ಲೆಕ್ಕಾಚಾರ ಹೇಗಿದೆ ಅಂತ ಇನ್ನೂವರೆಗೂ RCB ನಾವು ಲಾಸ್ಟ್ ಸೀಸನ್ಸ್ಗಳನ್ನ ಕೆಲವೊಂದಿಷ್ಟು ಸೀಸನ್ಗಳನ್ನ ನೋಡಿದಾಗ 16 ಪಾಯಿಂಟ್ಸ್ಗಳನ್ನ ಪಡೆದುಕೊಂಡ್ರೆ ಸಾಕು, ಪಕ್ಕದಲ್ಲಿ ಒಂದು ಕ್ಯೂ ಎನ್ನುವಂತಹ ಒಂದು ಮಾರ್ಕ್ ಬರ್ತಾ ಇತ್ತು. ಅಂದ್ರೆ ಕ್ವಾಲಿಫೈಯರ್ಗೆ ಅಂದ್ರೆ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ 17 ಅಂಕಗಳನ್ನ ಪಡೆದ್ರು ಕೂಡ RCBಗೆ ಇನ್ನು ಆ ಒಂದು ಸ್ಥಾನ ಸಿಗ್ತಾ ಇಲ್ಲ ಅಂತ ಹೇಳಿ ಏನ್ ಈ ಸೀಸನ್ ನಾವು ನೋಡಿದಾಗ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇಲ್ಲಿ ಪ್ಲೇಯರ್ಸ್ ಅಷ್ಟೇ ಅಲ್ಲ, ಫ್ಯಾನ್ಸ್ ಕೂಡ ತುಂಬಾ ಟೆನ್ಷನ್ ಆಗ್ತದೆ. RCB ತಂಡ 16 ಪಾಯಿಂಟ್ಸ್ ತಗೊಂಡ್ರು ಕೂಡ ನೀನು ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆದಿಲ್ವಲ್ಲ ಅಂತ ಒಂದು ಅಭಿಮಾನಿಗಳಿಗೊಂದು ಅಚ್ಚರಿ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಲಾಸ್ಟ್ ಸೀಸನ್ಗಳು ನಾವು ನೋಡ್ಬೋದು, ಏನು 6 ಮ್ಯಾಚ್ ಗೆದ್ರು ಕೂಡ ರನ್ ರೇಟ್ ಆಧಾರದ ಮೇಲೆ ಕೆಲವೊಂದು ತಂಡಗಳು ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆದಿರೋದನ್ನ ನಾವು ನೋಡಿದೀವಿ. ಸುಮಾರು ಸೀಸನ್ಗಳಲ್ಲಿ ಆಗಿದೆ. 14 ಅಂದ್ರೆ ಇಲ್ಲಿ ನಮಗೆ
ಒಂದು 14 ಪಾಯಿಂಟ್ಸ್ ತೊಗೊಂಡ್ರೇ RCB ತಂಡ ಅಂದರೆ ಯಾವುದೇ ಒಂದು ತಂಡ ಪ್ಲೇಆಫ್ಸ್ಗೆ ಈಸಿಯಾಗಿ ಕ್ವಾಲಿಫೈ ಆಗ್ತಾ ಇತ್ತು. ಬಟ್ ಈ ಸೀಸನ್ ತುಂಬ ಡಿಫಿಕಲ್ಟ್ ಇದೆ, ತುಂಬ ಕಾಂಪಿಟೇಷನ್ ಇದೆ ಇಲ್ಲಿ. ಅಂದರೆ ನೀವು ನೋಡ್ಬೋದು ಪಾಯಿಂಟ್ಸ್ ಟೇಬಲ್ ನೋಡ್ಬೋದು, ತುಂಬ 7 ಟೀಮ್ಗಳು ಇನ್ನೂ ಪ್ಲೇಆಫ್ಸ್ ರೇಸ್ನಲ್ಲಿವೆ. ಸೊ ಆದರೆ ತುಂಬ ಈ ಸೀಸನ್ ಅಂತೂ ತುಂಬ ಟಫ್ ಇದೆ ಟೀಮ್ಗಳು, ಎಲ್ಲ ತಂಡಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ. ವಿಶೇಷವಾಗಿ RCB, ಗುಜರಾತ್ ಟೈಟನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಅವ್ರಿಗಿನ್ನೂ ಅಂದರೆ ಒಂದು 20 ಅಂಕ ಕಲೆ ಹಾಕ್ಲಿಕ್ಕೆ ಇನ್ನೂ ಅವಕಾಶ ಇದೆ. RCB ತಂಡಕ್ಕೂ ಕೂಡ ಈ ಸೀಸನಲ್ಲಿ ಇನ್ನೊಂದು ಮ್ಯಾಚ್ ಗೆದ್ರೆ ನನಗನ್ಸಂಗೆ RCB ತಂಡ ಅಧಿಕೃತವಾಗಿ ಪ್ಲೇಆಫ್ಸ್ಗೆ ಅರ್ಹತೆ ಪಡೆದುಕೊಳ್ಳುತ್ತೆ. ಬಟ್ ಇವತ್ತು ಮ್ಯಾಚ್ ಗೆದ್ದಿದ್ರೆ ಖಂಡಿತವಾಗ್ಲೂ RCB ಪ್ಲೇಆಫ್ಸ್ಗೆ ಹೋಗ್ತಾ ಇತ್ತು. ಬಟ್ ಏನೋ ಮಳೆ ಇದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ನೆಕ್ಸ್ಟ್ ಇನ್ನೂ 2 ಮ್ಯಾಚ್ ಇದೆ RCB ತಂಡಕ್ಕೆ. 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ರೆ RCB ತಂಡ ಪ್ಲೇಆಫ್ಸ್ಗೆ ಈಸಿಯಾಗಿ ಹೋಗುತ್ತೆ. ಬಟ್ RCB ತಂಡ ಇವಾಗ ನೋಡ್ತಾ ಇರೋದು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 2 ನೋಡ್ತಾ ಇದೆ RCB ತಂಡ. ಮೊದಲನೇ ಕ್ವಾಲಿಫೈಯರ್ಗೆ ಅವಕಾಶ ತಗೊಳ್ಬೇಕು ಅನ್ನೋ ಒಂದು ಕಾರಣದಿಂದಾಗಿ RCB ಎದುರು ನೋಡ್ತಾ ಇದೆ. ಅದೇ ನೋಡ್ಬೇಕು ಮುಂದಿನ 2 ಪಂದ್ಯಗಳಲ್ಲಿ RCB ತಂಡ ಒಂದು ಭರ್ಜರಿ ಪ್ರದರ್ಶನ ತೋರಿ ಗೆಲ್ಬೇಕಾಗುತ್ತೆ. ಓಕೆ, ಯಾರು ಎಂಟ್ರಿ ಕೊಡ್ಬೋದು ಸರ್ ಪ್ಲೇ ಆಫ್ ಲಿಸ್ಟ್ ಅಲ್ಲಿ ಬರೋದು? GT, DC, ಪಂಜಾಬ್ ಕೂಡ ಇದೆ, ಮುಂಬೈ ಇದೆ, RCB ಇದೆ, ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಲೋ ಹೊರಗಡೆ ಔಟ್ ಆಫ್ ಪ್ಲೇ ಆಫ್ಸ್ ಅನ್ಸುತ್ತೆ ನಂಗೆ ನೋಡಿದ್ರಾಗ. ಈ 5 ಟೀಮಲ್ಲಿ 4 ಟೀಮ್ ಯಾವ್ದು ಬರ್ಬೋದು ಅಂತ ನೋಡ್ಬೋದು. ಈಗ ರಾಯಲ್ ಚಾಲೆಂಜರ್ಸ್ RCBಗಿದೆ, RCB, ಗುಜರಾತ್ ಟೈಟನ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್. ನನಗನ್ಸಂಗೆ ಈ 3 ಆಲ್ಮೋಸ್ಟ್ ಆಗಿದೆ ಅಂತ. ಮುಂಬೈ ಇಂಡಿಯನ್ಸ್ಗೆ ಇನ್ನು 2-2 ಗೆಲ್ಲಬೇಕು. ಬಟ್ 2-2 ಗೆದ್ರೂ ಅದು ಟೋಟಲ್ ಪಾಯಿಂಟ್ಸ್ 18 ಆಗೋದು ಮುಂಬೈ ಇಂಡಿಯನ್ಸ್ಗೆ. ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಅಷ್ಟೊಂದು, ಅದಕ್ಕೂ ಇನ್ನೂ 3 ಮ್ಯಾಚ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ. ಬಟ್ ಅದೇ ನೋಡ್ಬೇಕು ನಾವು ಮುಂದಿನ ಮ್ಯಾಚಲ್ಲಿ ಡಿಪೆಂಡ್ ಆಗುತ್ತೆ, ಯಾವ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾಳೆ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದೆ, ಈ 2 ತಂಡಗಳದ್ದು ಒಂದು ಮ್ಯಾಚ್ ಇದೆ ನಾಳೆ. ಆ ಮ್ಯಾಚಲ್ಲಿ ಯಾವುದೇ ತಂಡ ಸೋತ್ರೂ ಕೂಡ RCBಗೆ ಬೆನಿಫಿಟ್ ಆಗುತ್ತೆ. ಬಟ್ ನಮಗೆ ನಾಳೆ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು GT ಸೋತ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ರನ್ ರೇಟಲ್ಲಿ ತುಂಬ ಚೆನ್ನಾಗಿದ್ದಾರೆ GT. ಸೊ ಅವ್ರು ನಾಳೆ ಮ್ಯಾಚನ್ನು ಸೋತ್ರೆ ರನ್ ರೇಟ್ ಸ್ವಲ್ಪ ಡೌನ್ ಆಗುತ್ತೆ. ಅವಾಗ RCB ರನ್ ರೇಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಖಂಡಿತವಾಗ್ಲೂ RCB ತಂಡ ಟಾಪ್ 2ನಲ್ಲಿ ಲೀಗ್ ಸ್ಟೇಜ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ಪಂಜಾಬ್ ಕಿಂಗ್ಸ್ ಕೂಡ ಇನ್ನೂ 3 ಮ್ಯಾಚ್ ಇದೆ. ಪಂಜಾಬ್ ಕಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ ಅವರು. ಬಟ್ ಅದೇ ಇನ್ನಿರೋ 3 ಮ್ಯಾಚಲ್ಲಿ ಆಲ್ಮೋಸ್ಟ್ ಯಾರಾದರೂ ಒಬ್ರು 2 ಸೋಲ್ಬೇಕು. ಕಂಟಿನ್ಯೂಸ್ ಆಗಿ 3 ಮ್ಯಾಚ್ ಗೆದ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ RCBಗೆ. ಅದಕ್ಕೆ RCB ಯಾವುದಕ್ಕೂ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂದರೆ RCB ತಂಡ ಇನ್ನುಳಿದಿರೋ 2 ಮ್ಯಾಚ್ಗಳಿಗೆ 2 ಗೆಲ್ಲಬೇಕು. ಎಸ್ ಸರ್. ಓಕೆ, ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ತಂಡ 2 ಬಾರಿ ಚಾಂಪಿಯನ್ ಆದಂತಹ ತಂಡ ಈ ಬಾರಿ ಅಧಿಕೃತವಾಗಿ ಹೊರಗಡೆ ಬಿತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. KKR ತಂಡ ಕೂಡ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಟೀಮ್ ಕಾಣ್ತಾ ಇತ್ತು, ಸ್ಟ್ರೆಂತ್ ಇರುವಂತಹ ಟೀಮ್ ಕಾಣ್ತಾ ಇತ್ತು. ವೆಂಕಟೇಶ್ ಅವರಿಗೆ ಸುಮಾರು ಕೋಟಿಗಳಷ್ಟು ಅಮೌಂಟ್ ಕೊಟ್ಟು ವೆಂಕಟೇಶ್ ಅವರನ್ನು ತಗೊಂಡು ರಿಂಕು ಸಿಂಗ್, ಜಿಂಕೆ ರಹಾನೆ, ಎಂಡ್ರೆ ರಸೆಲ್ ಈ ತರದ ಘಟಾನುಘಟಿ ಪ್ಲೇಯರ್ಸ್ ಗಳಿದ್ರು ಕೂಡ ಹೊರಗಡೆ ಬಿತ್ತು KKR ತಂಡ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲೂ ಆ KKR ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಲಾಸ್ಟ್ ಸೀಸನ್ ಅಲ್ಲಿ ಚಾಂಪಿಯನ್ ಆಗಿತ್ತು ಶ್ರೇಯಸ್ ಅಯ್ಯರ್ ಅವರ ಒಂದು ನಾಯಕತ್ವದಲ್ಲಿ. ಸೊ ಈ ಸೀಸನ್ ಅಲ್ಲಿ ಏನು KKR ತಂಡ ತಪ್ಪು ಮಾಡಿದೆ ಅಂತಂದ್ರೆ, ನಾನು ಮೊದಲನೇದಾಗಿ ತಗೊಳ್ಳೋದು ಶ್ರೇಯಸ್ ಅಯ್ಯರ್ನವ್ರನ್ನ ಬಿಡಬಾರ್ದಾಗಿತ್ತು ಇವರು KKR ತಂಡ. ಇವರು ಬಿಟ್ಟಿದೆ ಒಂದು ದೊಡ್ಡ ತಪ್ಪಾಯ್ತು ಇಲ್ಲಿ. ಯಾಕಂತಂದ್ರೆ ಒಂದು ವಿನ್ನಿಂಗ್ ಚಾಂಪಿಯನ್ ಮಾಡಿರ್ತಕ್ಕಂಥ ಒಬ್ಬ ಕ್ಯಾಪ್ಟನ್ ಯಾವ ತಂಡನೂ ಕೂಡ ಬಿಡ್ಲಿಕ್ಕೆ ಇಷ್ಟಪಡಲ್ಲ. ಆದ್ರೆ KKR ತಂಡ ಕೋಲ್ಕತ್ತಾ ಫ್ರಾಂಚೈಸಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಬಿಟ್ಕೊಟ್ರು ಒಂದು ದೊಡ್ಡ ತಪ್ಪು ಮಾಡಿದ್ರು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅದೇ ರೀತಿ ಪ್ಲೇಯರ್ಸ್ ಕೂಡ ಈ ಸಲ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ. ಸುನಿಲ್ ನರನ್ ಆಗ್ಬೋದು, ಮತ್ತೆ ಆಂಡ್ರೆ ರಸೆಲ್ ಆಗ್ಬೋದು, ಮತ್ತೆ ರಿಂಕು ಸಿಂಗ್ ಆಗ್ಬೋದು. ಕೆಲವೊಂದು ವೆಂಕಟೇಶ್ ಅಯ್ಯರ್ ಫ್ಲಾಪ್ ಅವರು ಈ ಸೀಸನ್ ಅಲ್ಲಿ. ಸೊ ಅವರು ಕೀ ಪ್ಲೇಯರ್ ಆಗಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಬಟ್ ಈ ಸೀಸನ್ ಅಲ್ಲಿ ಅವ್ರ ಕಡೆಯಿಂದ ಏನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬರಲಿಲ್ಲ. ಅದು ಒಂದು ಪಾಯಿಂಟ್ ಅಂತ ನಾವಿಲ್ಲಿ ಹೇಳ್ಬೋದು. KKR ತಂಡ ಮತ್ತು ಅಜಿಂಕ್ಯ ರಹಾನೆ ಅವರ ಕ್ಯಾಪ್ಟನ್ಸಿ ಚೆನ್ನಾಗಿ, ರಹಾನೆ ಅವ್ರದ್ದೇನು ಇಲ್ಲ, ಅವ್ರ ಕ್ಯಾಪ್ಟನ್ಸಿನೂ ಚೆನ್ನಾಗಿತ್ತು. ಜೊತೆಗೆ ಅವರು ಒಂದು ಪರ್ಸನಲ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ರಹಾನೆ ಅವ್ರದ್ದು. ಬಟ್ ಇನ್ನುಳಿದಿರ್ತಕ್ಕಂಥ ಆಟಗಾರರು ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಈ ಕಾರಣದಿಂದಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಸೀಸನ್ನಲ್ಲಿ ಎಲಿಮಿನೇಟ್ ಆಗಿದೆ ಅಂತ ನಾವು ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮ್ಯಾಚ್ ಬಗ್ಗೆ ನಿಮ್ಮನ್ನ ಭೇಟಿ ಆಗ್ತೇವೆ, ಅದ್ರ ಬಗ್ಗೆ ತಿಳಿಸ್ಕೊಡೋತ್ರಿ. ಬಟ್ ಬೇಜಾರಂತೂ ಆಗಿದೆ, ಇವತ್ತು ಮ್ಯಾಚ್ ರದ್ದಾಗಿರೋ ಆಗ್ಬೇಕಾಗಿತ್ತು. ನೋಡುವ ನೆಕ್ಸ್ಟ್ ಟೈಮ್. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಇವತ್ತಿನ ಪಂದ್ಯದಲ್ಲಿ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿದ್ದೆ, ಸುಮಾರು ಅಭಿಮಾನಿಗಳನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಇವತ್ತು ಹೆಚ್ಚಿನ ಸಂಖ್ಯೆಯ ಒಂದು ಫ್ಯಾನ್ಸ್ ಕೂಡ ತುಂಬಾ ವೈಟ್ ಜೆರ್ಸಿಯಲ್ಲಿ ಬಂದಿದ್ರು. ಆ ವಿರಾಟ್ ಕೊಹ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಎನ್ನುವಂತಹ, ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಡ್ ಹೇಳುವಂತಹ ಸಂದರ್ಭದಲ್ಲಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಚೇರ್ ಮಾಡಬೇಕು ಸ್ಟೇಡಿಯಂ ಅಲ್ಲಿ ಎನ್ನುವಂತಹ ಕಾರಣದಿಂದಾಗಿ ಇವತ್ತು ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಳಿಮಯವಾಗಿತ್ತು ಅಂತ ಹೇಳ್ಬೋದು. ಆದ್ರೆ ಕೊನೆಗೆ RCB ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಮಳೆ
ಮದರಾಯನ ಕಾಟದಿಂದ ವರನಾರ್ಭಟದಿಂದ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿದ್ದ ಪಂದ್ಯ ರದ್ದಾಗಿದೆ. RCB ಅಭಿಮಾನಿಗಳಿಗೆ ಎಷ್ಟು ಬೇಜಾರಾಗಿದೆ, ನಮಗೆಲ್ಲರಿಗೂ ಕೂಡ ಅಷ್ಟೇ ಬೇಜಾರಾಗಿದೆ. ಆದ್ರೆ RCB ಫ್ಯಾನ್ಸ್ಗೆ ಏನು ಖುಷಿ ಅಂತಂದ್ರೆ ಮತ್ತೆ ಅಂಕಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಕೂತಿದೆ RCB ತಂಡ 17 ಅಂಕಗಳೊಂದಿಗೆ ಪ್ಲೇ ಆಫ್ಸ್ಗೆ ಇನ್ನೂ ಸ್ವಲ್ಪ ಸಮಯದಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು. RCB ಖಂಡಿತವಾಗಿಯೂ ಈ ಬಾರಿ ಪ್ಲೇ ಆಫ್ಸ್ಗೆ ಬರುತ್ತೆ. ಇದಾಗಿತ್ತು ಇವತ್ತಿನ IPL ಧಮಾಕಾದ ವಿಶೇಷ ಸ್ಟೋರಿ. ಮತ್ತಷ್ಟು ಸುದ್ದಿಗಳಿಗಾಗಿ IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.